ಎಲ್ರಿಗೂ ನಮಸ್ಕಾರ. ಈ ಅಮಾವಾಸ್ಯೆ ದೀಪಾವಳಿ ಹಬ್ಬದ ಧನಲಕ್ಷ್ಮಿ ಪೂಜೆಯ ದಿನ ಎಷ್ಟು ದೀಪ ಹಚ್ಚಬೇಕು, ಎಷ್ಟು ದೀಪ ಹಚ್ಚಿದರೆ ಶುಭಕರ ನೋಡಿ. 11 ಅಥವಾ 21 ದೀಪವನ್ನು ಹಚ್ಚಿದರೆ ತುಂಬಾ ಶುಭಕರ. ಅದನ್ನು ಹಚ್ಚಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟು 5-9 ದೀಪವನ್ನಾದರೂ ಹಚ್ಚಬೇಕು. ತುಂಬಾ ಶ್ರೇಷ್ಠವಾದದ್ದು ಅಂದರೆ 13 ದೀಪ. ಈ ಒಂದು 13 ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಿಸಿ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಕೊಡುತ್ತದೆ ನೋಡಿ. ಈ ಒಂದು ದೀಪವನ್ನು ತುಳಸಿ ಗಿಡದ ಮುಂದೆ ಒಂದು ದೀಪ ಹಚ್ಚಿದರೆ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ. ಬಾಗಿಲಲ್ಲಿ 2 ದೀಪ ಹಚ್ಚಿದರೆ ಮನೆಗೆ ಧನಲಕ್ಷ್ಮಿ ಪ್ರವೇಶವಾಗುತ್ತಾಳೆ. ನಂತರ ಅಡುಗೆ ಕೋಣೆ ಮತ್ತು ಏನು ದುಡ್ಡನ್ನು ಇಡ್ತೀರಾ ವಾರ್ಡ್ರೋಬ್ ಅಂದರೆ ಆ ಕೋಣೆಯಲ್ಲಿ ದೀಪವನ್ನು ಹಚ್ಚಿದರೆ ಸಂಪತ್ತಿನ ಶಕ್ತಿ ಉಳಿಯಲೆಂದು ಆ ದೀಪ ಹಚ್ಚಿದರೆ, ನಂತರದಲ್ಲಿ ನೀವು ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ಪಿತೃಗಳ ಆಶೀರ್ವಾದಕ್ಕಾಗಿ, ನಂತರ ಏನು ಒಂದು ಲಕ್ಷ್ಮಿ ಪೂಜೆ ಮಾಡುವುದರ ಮುಂದೆ 2 ದೀಪ ಹಚ್ಚಿದರೆ ಲಕ್ಷ್ಮಿಯ ಆಶೀರ್ವಾದವು ಧನಲಕ್ಷ್ಮಿಯ ಆಶೀರ್ವಾದವು ನಮಗೆ ಸಿಗುತ್ತದೆ. ನಂತರ ಹಾಲಿನಲ್ಲಿ 1 ದೀಪವನ್ನು ಹಚ್ಚಬೇಕು. ಮನೆ ಬಾಗಿಲಲ್ಲಿ ಅಂದರೆ ಕಾಂಪೌಂಡ್ ಇದ್ದರೆ, ಗೇಟು ಅಥವಾ ಮೆಟ್ಲಿದ್ರೆ ಅಲ್ಲಿ 2 ದೀಪವನ್ನು ಹಚ್ಚೋದ್ರಿಂದ ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ಅಂತ ಉದ್ದೇಶ ನೋಡಿ. ಈ ಒಂದು ದೀಪಗಳನ್ನ ದೇವರ ಮುಂದೆ ಹಚ್ಚುವ ದೀಪಗಳಿಗೆ ತುಪ್ಪದ ಒಂದು ದೀಪವನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು. ನಂತರ ನೀವು ತುಳಸಿ ಕಟ್ಟೆ ಆಗಲಿ, ಅಡಿಗೆ ಮನೆ, ರೂಮ್ ಆಗಲಿ, ಹಾಲಲ್ಲಾಗಲಿ ದೀಪ ಹಚ್ಚಿದ್ರೆ ಅದು ಎಳ್ಳೆಣ್ಣೆ ಅಥವಾ ಕೇಸರಿ ಎಣ್ಣೆ ಅಂತ ಸಿಗುತ್ತೆ, ಅದರಿಂದ ನೀವು ದೀಪ ಹಚ್ಬೋದು. ನಾವು ಏನು ಪಿತೃಗಳಿಗೆ ದಕ್ಷಿಣ ದಿಕ್ಕಿನಲ್ಲಿ 1 ದೀಪ ಹಚ್ಚುತ್ತೀವಿ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚೋದ್ರಿಂದ ಪಿತೃಗಳ ಆಶೀರ್ವಾದ ನಮಗೆ ಸಿಗುತ್ತದೆ ಅಂತ. ಈ ಒಂದು ದೀಪವನ್ನು ನಾವು ಕತ್ತಲಾದ ನಂತರ ದೀಪವನ್ನು ಹಚ್ಚಬೇಕು. ಏನು 6ರಿಂದ 7 ಒಳಗಾಗಿ ಈ ಒಂದು ದೀಪವನ್ನು ಹಚ್ಚಬೇಕು. ನಂತರ ಹಚ್ಚುವಾಗ ನಾವು ಒಂದು ಶ್ಲೋಕವನ್ನು ಹೇಳಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಅಂತ ಹೇಳಿ ಈ ಒಂದು ದೀಪವನ್ನು ಹಚ್ಚಬೇಕು. ಈ ಒಂದು ಅಮಾವಾಸ್ಯೆ ದಿನ ದೀಪವನ್ನು ಹಚ್ಚಿದ ಕತ್ತಲೆಯನ್ನು ದೂರ ಮಾಡುವುದು, ಮನೆಯಲ್ಲಿ ಧನಲಕ್ಷ್ಮಿ ಆಹ್ವಾನ ಆಗುವಳು. ಹಾಗಾಗಿ ನಾನು ಏನು ಒಂದು ಹೇಳ್ದೆ ದೀಪವನ್ನು ಹಚ್ಚೋದು, ಅದನ್ನು ಹಚ್ಚಿ ಖಂಡಿತ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾ